ನಮಸ್ಕಾರ, ಜೀ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೂರು ಸುದ್ದಿಗಳನ್ನು ಪ್ರಮುಖವಾಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಅನಿರ್ದಿಷ್ಟಾವಧಿ ಬ್ರೇಕ್ ಬಿದ್ದಿದೆ. ಇವತ್ತು 14 ದಿನಗಳ ಹಿಂದೆ ಘೋಷಣೆ ಆಗಿದ್ದಂತಹ ಕದನ ವಿರಾಮ ಅಂತ್ಯ ಆಯಿತು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅನಿರ್ದಿಷ್ಟಾವಧಿಗೆ ಕದನ ವಿರಾಮವನ್ನು ಮುಂದೂಡಿಕೆ ಮಾಡಿದ್ದಾರೆ. ಇದರ ಉದ್ದೇಶ ಏನು, ಇರಾನ್ ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಿದೆ, ಅದರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೇ ಸುದ್ದಿ, ಈ ಅನಿರ್ದಿಷ್ಟಾವಧಿ ಕದನ ವಿರಾಮ ಮುಂದೂಡಿಕೆ ಆಗಿದ್ದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತೆ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಮುನೀರ್ಗೆ ಮತ್ತು ಶಹಬಾಜ್ ಶರೀಫ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಯಾಕೆ ಇದು ಅವಶ್ಯಕತೆ ಇತ್ತು, ಯಾವೆಲ್ಲ ಬೆಳವಣಿಗೆಗಳಾಗ್ತಿದೆ, ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮತ್ತೊಂದು ಸುದ್ದಿ, ಇವತ್ತಿಗೆ 1 ವರ್ಷದ ಹಿಂದೆ ಭಾರತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇತ್ತು. ಅದಕ್ಕೆ ಕಾರಣ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ. ಪಹಲ್ಗಾಮ್ನಲ್ಲಿ ಒಬ್ಬ ವಿದೇಶಿ ಪ್ರಜೆ ಸೇರಿದಂತೆ ಒಟ್ಟು 26 ಜನ ಭಯೋತ್ಪಾದಕರ ದಾಳಿಗೆ ಮೃತಪಟ್ಟಿದ್ದಾರೆ. ಆ ಘಟನೆ ಸಂಭವಿಸಿ ಇವತ್ತಿಗೆ 1 ವರ್ಷ ಆಯಿತು. ಹೆಂಗಾಯ್ತದ ಘಟನೆ? ಆ ಘಟನೆ ಆದ ನಂತರ ಆಪರೇಷನ್ ಮಹದೇವ್ ಮುಖಾಂತರ ಆ ಘಟನೆಗೆ ಸಂಬಂಧಪಟ್ಟಂತ 3 ಉಗ್ರರನ್ನ ಭಾರತದ ಸೈನಿಕರು ಹೊಡೆದು ಉರುಳಿಸಿದ್ದಾರೆ. ಹಾಗಾದರೆ ಇವತ್ತು ಪಹಲ್ಗಾಮ್ನ ಪರಿಸ್ಥಿತಿಗಳು ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಯಿತು, ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಅನಿರ್ದಿಷ್ಟಾವಧಿ ಮುಂದೂಡಿಕೆ. ಇರಾನ್ ಮತ್ತು ಅಮೆರಿಕದ ನಡುವೆ ಈ ಹಿಂದೆ 2 ವಾರಗಳ ಕಾಲ ಕದನ ವಿರಾಮ ಒಪ್ಪಿಗೆ ಆಗಿತ್ತು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ ಯಾವುದೇ ಮಾತುಕತೆಗೆ ಬರಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಆ ಅಸಮಾಧಾನ ಎಲ್ಲವೂ ಕೂಡ ಮುಂದುವರೆದಿತ್ತು. ಆದರೆ ಪಾಕಿಸ್ತಾನದ ಬೇಡಿಕೆ ಇದ್ದಿದ್ದು ಈ ಕದನ ವಿರಾಮವನ್ನು ಮುಂದುವರಿಸಬೇಕು ಅಂತ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ 14 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಆದರೆ ಎಲ್ಲರಿಗೂ ಇರುವಂತಹ ಪ್ರಶ್ನೆ, ಈ 14 ದಿನಗಳ ನಂತರ ವಾಟ್ ನೆಕ್ಸ್ಟ್? ಮತ್ತೆ ಅಮೆರಿಕದ ಸೈನಿಕರು, ಅಮೆರಿಕದ ಸರ್ಕಾರ ಇರಾನ್ ಮೇಲೆ ದಾಳಿಯನ್ನು ಮಾಡುತ್ತಾ? ಅದಕ್ಕೆ ಇರಾನ್ನ ಪ್ರತಿಕ್ರಿಯೆ ಹೆಂಗಿರುತ್ತೆ? ಮತ್ತೊಮ್ಮೆ ಜಾಗತಿಕವಾಗಿ ದೊಡ್ಡ ಮಟ್ಟದ ಪೂರ್ಣ ಪ್ರಮಾಣದ ಯುದ್ಧಗಳೇನಾದರೂ ಶುರುವಾಗ್ಬಿಡುತ್ತಾ ಎನ್ನುವಂಥ ಆತಂಕ ಸಹಜವಾಗೇ ಇತ್ತು. ಈ ಆತಂಕದ ನಡುವೆ 2ನೇ ಬಾರಿಗೆ ಸಭೆ ಸೇರುವುದಕ್ಕೆ ನಿರ್ಧಾರ ಮಾಡಿದ್ರು. ಆ ಸಭೆಯೂ ಕೂಡ ಯಶಸ್ವಿ ಆಗಲಿಲ್ಲ. ಇರಾನ್ನವರು ಕಟ್ಟಿ ಮುರಿದ ಹಾಗೆ ನಾವು ಈ ಸಭೆಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಇವತ್ತು ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಅನಿರ್ದಿಷ್ಟಾವಧಿಗೆ ಈ ಯುದ್ಧವನ್ನು ನಾವು, ಅಂದರೆ ಈ ಕದನ ವಿರಾಮವನ್ನು ಮುಂದುವರಿಸ್ತಾ ಇದ್ದೀವಿ ಅಂತ. ಡೊನಾಲ್ಡ್ ಟ್ರಂಪ್ ಇರಾನನ್ನು ಸರ್ವನಾಶ ಮಾಡ್ತೀವಿ, ಇರಾನ್ನ ನಾಯಕರನ್ನು ಹೊಡೆದುರುಳಿಸ್ತೀವಿ, ಇರಾನ್ನ ಆರ್ಥಿಕ ಬಿಕ್ಕಟ್ಟಿಗೆ ತಳ್ಳಿಬಿಡ್ತೀವಿ, ಇರಾನನ್ನು ಭೂಪಟದಲ್ಲಿ ಇರದಂತೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಇವತ್ತು ಅನಿರ್ದಿಷ್ಟಾವಧಿಗೆ ಯಾಕೆ ಇದನ್ನು ಮುಂದುವರಿಸಿದ್ರು, ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಏನಾಗಿದೆ? ಇರಾನ್ ಮಿಸೈಲ್ ಮೆರವಣಿಗೆ ಟ್ರಂಪ್ ಯೂಟರ್ನ್ ಹೊಡೆದ್ರ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ ಏನು ಮಾಡಿದೆ? ಮಿಸೈಲ್ಗಳ ಮೆರವಣಿಗೆ ಮಾಡಿಬಿಟ್ಟಿದೆ. ಏನು ಮೆರವಣಿಗೆ ಇದು? ನಿಮಗೆ ನೆನಪಿರಬೇಕು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ವರ್ಷ ಈ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಶುರುವಾದಾಗ ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ಅನ್ನು ಮಾಡಿದ್ರು. ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ಆಯಿತು. ಏನು ಉದ್ದೇಶ? ಜನರಿಗೆ ಧೈರ್ಯವನ್ನು ಕೊಡೋದು ಮತ್ತು ಸೈನಿಕರು ಗಟ್ಟಿಯಾಗಿದ್ದಾರೆ ಅಂತ ತೋರಿಸುವಂತಹ ಪ್ರಯತ್ನ. ಅದರ ಭಾಗವಾಗಿ ಇರಾನ್ನವರು ಏನು ಮಾಡಿದ್ದಾರೆ? ಮಿಸೈಲ್ಗಳ ಮೆರವಣಿಗೆ ಮಾಡಿದ್ದಾರೆ. ಏನು ಮಿಸೈಲ್ಗಳ ಮೆರವಣಿಗೆ? ಯುದ್ಧದ ಸಮಯದಲ್ಲಿ ಶತ್ರು ರಾಷ್ಟ್ರಕ್ಕೆ ನೋಡಿ ನಮ್ಮ ಶಕ್ತಿ ಸಾಮರ್ಥ್ಯ ಹಿಂಗಿದೆ ಅಂತ ತೋರಿಸ್ಕೊಳ್ಳೋದೇ ಈ ಒಟ್ಟಾರೆ ಮೆರವಣಿಗೆ ಉದ್ದೇಶ ಆಗಿರುತ್ತೆ. ಅವರೇನು ಮಾಡಿದ್ದಾರೆ? ಹೈಪರ್ಸಾನಿಕ್ ಕ್ಷಿಪಣಿಗಳು, ಅದರಲ್ಲಿ ಒಂದು ಫತಾಹ್ ಅಂತ ಬರುತ್ತೆ. ಆ ಫತಾಹ್ ಶಬ್ದದ ವೇಗಕ್ಕಿಂತಲೂ ಕೂಡ 15% ವೇಗವಾಗಿ ಹೋಗುವಂತಹ ಫತಾಹ್, ಅದನ್ನು ಮೆರವಣಿಗೆ ಮಾಡಿಬಿಟ್ಟಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಅದರಲ್ಲೂ ಎಲ್ಲಿ ಮಾಡಿದ್ದಾರೆ ಗೊತ್ತಾ ಮೆರವಣಿಗೆ? ದೊಡ್ಡದಾದಂತಹ ಟ್ರಕ್ಗಳಲ್ಲಿ ಲೋಡ್ ಮಾಡಿಕೊಂಡು ಮೆರವಣಿಗೆ ಮಾಡಿದ್ದಾರೆ. ಇದನ್ನು ಇರಾನ್ನವರು ಪ್ರತಿ ವರ್ಷವೂ ಕೂಡ ಮಾಡ್ತಾರಂತೆ. ಯಾವ ಕಾರಣಕ್ಕಾಗಿ? ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಪ್ರತಿ ವರ್ಷ ಇರಾನ್ ಅವರು ಮಾಡ್ತಾರೆ. ಒನ್ಸ್ ಅಗೇನ್ ಇವತ್ತು ಇರಾನ್ ಅವರು ಅದನ್ನು ಮಾಡಿದ್ದಾರೆ. ಒಂದು ವೇಳೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ನಾವೆಲ್ಲದಕ್ಕೂ ಕೂಡ ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಅವರು ತೋರಿಸಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾ ಫತಾಹ್ ಅನ್ನುವಂತಹ ಒಂದು ಉದಾಹರಣೆ ಕೊಟ್ಟೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಆ ಫತಾಹದರ ಜೊತೆಗೆ ಕೆಲವೊಂದಿಷ್ಟು ಬೋರ್ಡ್ಗಳನ್ನು ಹಾಕಲಾಗಿತ್ತಂತೆ, ಕೈಯಲ್ಲಿ ಬೋರ್ಡ್ಗಳನ್ನು ಹಿಡಿದುಕೊಳ್ಳಲಾಗಿತ್ತಂತೆ. ಏನಂತ? 400 ಸೆಕೆಂಡ್ಗಳಲ್ಲಿ ಈ ಫತಾಹ್ ಎನ್ನುವಂತಹ ಕ್ಷಿಪಣಿ ಇಸ್ರೇಲನ್ನು ತಲುಪುತ್ತೆ, ಇಸ್ರೇಲನ್ನು ಹೊಡೆದುರುಳಿಸುತ್ತೆ ಎನ್ನುವಂತಹ ಬೋರ್ಡ್ಗಳ ಪ್ರದರ್ಶನವನ್ನು ಮಾಡಿಕೊಂಡಿದ್ದಾರೆ.
ಪ್ರಶ್ನೆ ಇರೋದು ಈ ಮೆರವಣಿಗೆ ಉದ್ದೇಶ ಏನು? ನಾನು ಅವಾಗಲೇ ಹೇಳಿದೆ, ಸೈನಿಕರಿಗೆ ಮನೋಸ್ಥೈರ್ಯ ಕೊಡೋದು, ಅದರ ಜೊತೆಗೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಶತ್ರು ರಾಷ್ಟ್ರದ ಎದುರುಗಡೆ ಪ್ರಚಾರ ಮಾಡೋದು. ಇದರ ಜೊತೆಗೆ ನಮ್ಮ ಬಳಿ ಇರುವಂಥ ಸಂಪನ್ಮೂಲಗಳನ್ನು ಕೂಡ ಅವರಿಗೆ ತೋರಿಸುವಂತಹ ಪ್ರಯತ್ನಗಳಾಗಿರುತ್ತೆ. ಈ ಕಾರಣಕ್ಕಾಗಿ ಅವರು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ನೋಡಿ ಅಮೆರಿಕಾದವರು ಹೆದರಿಬಿಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಡ್ರೋನ್ ಪ್ರದರ್ಶನ ಮಾಡಿದ್ದಾರೆ, ವೈಮಾನಿಕ ಪ್ರದರ್ಶನ ಮಾಡಿದ್ದಾರೆ, ನೌಕಾ ನೆಲೆಗಳಲ್ಲೂ ಕೂಡ ಪ್ರದರ್ಶನ ಆಗಿದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಯೂ ಟರ್ನ್ ಹೊಡೆದ್ರ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಪಾಕ್ಗೆ ಥ್ಯಾಂಕ್ಸ್ ಹೇಳಿ ಸೀಸ್ ಫೈರ್ ಅನ್ನು ಮುಂದೂಡಿಕೆ ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಸೀಸ್ ಫೈರ್ ಅನಿರ್ದಿಷ್ಟಾವಧಿಗೆ ಇರುತ್ತೆ. ಏನು ಹೇಳ್ತಾರೆ ಅವರು? ಇರಾನ್ ಮತ್ತು ಅಮೆರಿಕಾದ ಈ ತಾತ್ಕಾಲಿಕ ಕದನ ವಿರಾಮ ಅನಿರ್ದಿಷ್ಟಾವಧಿಗೆ ಮುಂದುವರಿಕೆ ಆಗುತ್ತೆ. ಅನಿರ್ದಿಷ್ಟ ಅಂತ ಹೇಳಿದ್ರೆ 10 ದಿನನೋ 15 ದಿನನೋ 1 ತಿಂಗಳು ಅಂತಲ್ಲ, ಯಾವಾಗ ಬೇಕಾದರೂ ಕಂಟಿನ್ಯೂ ಆಗ್ತಾನೇ ಇದೆ ಇದು. ಆದರೆ ಯಾವಾಗ ಅವರು ವಾಪಸ್ ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗ ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಪಾಕ್ನ ಆಸಿಫ್ ಮುನೀರ್ ಮತ್ತು ಶರೀಫ್ ಮನವಿಯ ನಂತರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಬಿಕಾಸ್ ಅವರೇ ಅದರ ಮುತುವರ್ಜಿಯನ್ನು ವಹಿಸಿದ್ರು, ಮುಂದಾಳತ್ವವನ್ನು ವಹಿಸಿದ್ರು. ಬಿಕಾಸ್ ಅವರದ್ದು ಸ್ವಾರ್ಥ ಇದೆ, ಆ ವಿಚಾರಕ್ಕೆ ನಾನು ಬರ್ತೀನಿ. ಇರಾನ್ ನಾಯಕರು ಶಾಂತಿ ಮಾತುಕತೆಗೆ ಪ್ರಸ್ತಾವನೆ ತರುವವರೆಗೂ ಕೂಡ ಈ ವಿಸ್ತರಣೆ ಇರುತ್ತೆ ಅಂತ ಅಮೆರಿಕಾದವರು ಹೇಳ್ತಾ ಇರುವಂತಹ ಮತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರೇ ಮೇಜಿಗೆ ಬರಬೇಕು ಅಂತ. ಈಗ ಇವರು ಕರೆದಾಗಲೂ ಕೂಡ ಅವ್ರು ಬರ್ತಾ ಇಲ್ಲ. ಬಿಕಾಸ್ ಅಮೆರಿಕಾದ ಬೇಡಿಕೆಗಳು ಹಂಗಿದೆ. ಯುರೇನಿಯಂ ಸಂಸ್ಕರಣೆ ಮಾಡಿದ್ದನ್ನು ನಮಗೆ ಕೊಡಬೇಕು, ಪರಮಾಣು ವಿಚಾರದಲ್ಲಿ ಮುಂದಿನ 20 ವರ್ಷಗಳ ಕಾಲ ನೀವು ಯಾವುದೇ ಹಂತಕ್ಕೆ ಹೋಗಬಾರ್ದು ಎನ್ನುವಂಥ ಬೇಡಿಕೆ ಇದೆ, ಹಾರ್ಮುಜ್ ಮುಕ್ತವಾಗಿ ಮಾಡಬೇಕು ಎನ್ನುವಂತಹ ಬೇಡಿಕೆ ಇದೆ. ಇದರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾಣು ವಿಚಾರದಲ್ಲಿ ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಅವರೇ ಬರಬೇಕು ಅಂತ. ಅಮೆರಿಕದ ನೌಕಾಪಡೆ ದಿಗ್ಬಂಧನ ಹಾಗೇ ಇರುತ್ತೆ, ಮಿಲಿಟರಿ ದಾಳಿಗೆ ಸಿದ್ಧ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಏನಿದು ಅಮೆರಿಕದ ನೌಕಾಪಡೆ ದಿಗ್ಬಂಧನ ಅಂತ ಹೇಳಿದರೆ, ಅವರೇನು ಮಾಡಿದ್ದಾರೆ, ಒಂದು ಪ್ರದೇಶ, ಆ ಹಾರ್ಮುಜ್ ಎನ್ನುವಂಥ ಪ್ರದೇಶದಲ್ಲಿ ಅಮೆರಿಕದ 2 ನೌಕಾಪಡೆಗಳನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಅಲ್ಲಿ ಇರಾಕ್ ವಿರುದ್ಧದ ನಂತರ, ಇರಾಕ್ ವಿರುದ್ಧ ಈ ಹಿಂದೆ ಅಮೆರಿಕ ಏನು 8 ವರ್ಷಗಳ ಕಾಲ ಹೋರಾಟ ಮಾಡಿತ್ತಲ್ಲ, ಆ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ನೌಕಾಪಡೆಯನ್ನು ತೆಗೆದುಕೊಂಡು ಬಂದಿದ್ರು. ಅದಾದ ನಂತರ ಇದು ಅತಿ ದೊಡ್ಡ ನೌಕಾಪಡೆ ಅಂತ ಹೇಳಲಾಗ್ತಿದೆ. ಸುಮಾರು 15,000 ಸೈನಿಕರು ಇದ್ದಾರಲ್ಲಿ, ಎಲ್ಲಿ ಹಾರ್ಮುಜ್ನ ಸುತ್ತಮುತ್ತ. USS ಅಬ್ರಹಾಂ ಲಿಂಕನ್ ಸೇರಿದಂತೆ ಕೆಲವೊಂದಿಷ್ಟು ನೌಕಾಪಡೆಗಳನ್ನು ತೆಗೆದುಕೊಂಡು ಬಂದಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೆ ಕಾರಣ ಏನು? ಯಾವುದೇ ಕಾರಣಕ್ಕೂ ಇರಾನ್ನಿಂದ ಚೀನಾ ಸೇರಿದಂತೆ ಇರಾನ್ನ ಮಿತ್ರ ದೇಶಗಳಿಗೆ ತೈಲ ರಫ್ತು ಆಗಬಾರದು. ಆ ಮುಖಾಂತರ ಬೇರೆ ದೇಶಗಳಿಗೂ ಕೂಡ ಆರ್ಥಿಕ ದಿಗ್ಬಂಧನ ಆಗಬೇಕು, ಇರಾನ್ನ ಆರ್ಥಿಕತೆಗೂ ಕೂಡ ಹೊಡೆತು ಬೀಳಬೇಕು ಅನ್ನುವಂಥ ಉದ್ದೇಶ ಇದೆ. ಈ ಕಾರಣಕ್ಕಾಗಿ ಆ ನೌಕಾ ದಿಗ್ಬಂಧನವನ್ನು ಅಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅದನ್ನೇ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕದ ಉದ್ದೇಶ ಏನಿದೆಯಲ್ಲ, ತೈಲದ ವ್ಯವಹಾರ ಯಾವತ್ತಿಗೂ ಕೂಡ ಡಾಲರ್ ಮೌಲ್ಯದಲ್ಲಿ ನಡಿಬೇಕು ಅಂತ. ಆದರೆ ಇರಾನ್ ಏನು ಮಾಡ್ತಾ ಇತ್ತು, ಚೀನಾದ ಕರೆನ್ಸಿಯಲ್ಲಿ ಮಾಡ್ತಾ ಇತ್ತು, ಅದಾದ ನಂತರ ತನ್ನದೇ ಆದಂತಹ ಕರೆನ್ಸಿಯಲ್ಲಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಡ್ತಾ ಇತ್ತು. ಇದೀಗ ನೌಕಾ ದಿಗ್ಬಂಧನ ಮುಖಾಂತರ ಅದನ್ನು ಮುಂದುವರಿಸುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಕದನ ವಿರಾಮವನ್ನು ಹಾಗಾದರೆ ಅಮೆರಿಕ ಯಾಕೆ ಮುಂದೂಡಿಕೆ ಮಾಡಿತು? ಈ ಪ್ರಶ್ನೆಗೂ ಉತ್ತರ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾರೆ. ಕಾದು ನೋಡುವ ತಂತ್ರಕ್ಕೆ ಏನಾದರೂ ಅಮೆರಿಕ ಹೋಯ್ತಾ ಅಂತ. ಯಾಕಂದರೆ ನಾನು ಅವಾಗಲೇ ಹೇಳಿದೆ, ಇದೇ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಂಥ ವ್ಯಕ್ತಿ, ಕ್ಷಣಕ್ಕೊಂದು ನಿಮಿಷಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಂತಹ ವ್ಯಕ್ತಿ ಇವತ್ತು ನಾವು ಅನಿರ್ದಿಷ್ಟಾವಧಿಗೆ ಅಂತ ಹೇಳ್ತಿದ್ದಾರೆ. ವೇಟ್ ಆ್ಯಂಡ್ ವಾಚ್ ಅನ್ನುವಂತಹ ತಂತ್ರವನ್ನು ಅನೇಕ ಜನ ವಿಶ್ಲೇಷಕರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಆರ್ಥಿಕವಾಗಿ ಇರಾನನ್ನು ಉಸಿರುಗಟ್ಟಿಸೋದು. ಯಾಕಂದರೆ ಸ್ವತಃ ಅಮೆರಿಕ ಸೇರಿದಂತೆ ಯುರೋಪಿಯನ್ ಯೂನಿಯನ್ಗಳು ಈಗಾಗಲೇ ಇರಾನ್ ಮೇಲೆ ಅನೇಕ ತರನಾದಂತಹ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿದೆ. ಈ ಆರ್ಥಿಕ ದಿಗ್ಬಂಧನದ ಮುಖಾಂತರ ಇರಾನ್ನ ಉಸಿರುಗಟ್ಟಿಸಿ ಅವರೇ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಳುವಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಆಗಿರಬಹುದು ಎನ್ನುವಂಥದ್ದು ಒಂದಿದೆ. ಎರಡನೇದ್ದು, ಸಮಯವನ್ನು ತೆಗೆದುಕೊಂಡು ಬೇರೆ ಬೇರೆ ದೇಶಗಳನ್ನು ಒಟ್ಟು ಮಾಡಿಕೊಂಡು ಬಂದು ಏಕಾಏಕಿಯಾಗಿ ಮತ್ತೊಂದು ದೊಡ್ಡ ಮಟ್ಟದ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಇದು ಕಾದು ನೋಡುವಂತಹ ತಂತ್ರಕ್ಕೆ ಅವರು ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಇರಾನ್ ಕ್ಷಿಪಣಿ ಮೆರವಣಿಗೆಯ ಲಿಂಕ್ ಇದೆಯಲ್ಲ, ಅವರು ಇವತ್ತೆಲ್ಲ ಮೆರವಣಿಗೆ ಮಾಡಿಬಿಟ್ಟಿದ್ದಾರೆ. ಒಂದು ಸುದ್ದಿಗಳು ಬರ್ತಾ ಇದೆ, ಅಮೆರಿಕದ ಕ್ಷಿಪಣಿಗಳು, ಡ್ರೋನ್ಗಳು ಎಲ್ಲವೂ ಕೂಡ ಖಾಲಿ ಆಗಿಬಿಟ್ಟಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ ತನ್ನ ಶಕ್ತಿ ಪ್ರದರ್ಶನವನ್ನು ಅಮೆರಿಕದ ಎದುರುಗಡೆ ಮೆರವಣಿಗೆಯ ಮುಖಾಂತರ ಮಾಡುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಅಮೆರಿಕ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ ಮತ್ತು ಅರಬ್ ದೇಶಗಳ ಹಿತಾಸಕ್ತಿ ಕೂಡ ಇದೆ. ವಿಶ್ವಸಂಸ್ಥೆ ಒಂದು ವರದಿ ಕೊಟ್ಟಿದೆ. ಏನಂತ? ಅರಬ್ ರಾಷ್ಟ್ರಗಳ ಒಟ್ಟು GDPಯಲ್ಲಿ 120% 194 ಶತಕೋಟಿ ಡಾಲರ್ನಷ್ಟು ನಷ್ಟ ಆಗಬಹುದು ಅಂತ ವಿಶ್ವಸಂಸ್ಥೆ ಹೇಳಿದೆ. ನಾನು ಪದೇ ಈ ವಾಕ್ಯವನ್ನು ಹೇಳಿದ್ದೀನಿ.
ಯುದ್ಧ ಶುರುವಾದ ಮೇಲೆ ಅಮೆರಿಕ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಇವತ್ತು ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ನನ್ನ ಸೇನಾ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿ ಏನಿದೆ ಆ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡುತ್ತೆ ಅಂತ ಸ್ವತಃ ಅಮೆರಿಕ ಕೂಡ ಅಂದ್ಕೊಂಡಿರಲಿಲ್ಲ. ಸೌದಿ ಅರೇಬಿಯಾ, UAE, ಕತಾರ್, ಬಹರೇನ್ ಸೇರಿದಂತೆ ಎಲ್ಲ ದೇಶಗಳ ಮೇಲೂ ಕೂಡ ದಾಳಿ ಮಾಡಿತು. ಮಧ್ಯಪ್ರಾಚ್ಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ದೊಡ್ಡ ಮಟ್ಟದಲ್ಲಿ ಇದೆ, ಮಧ್ಯಪ್ರಾಚ್ಯದಲ್ಲಿ ಪ್ರವಾಸೋದ್ಯಮ ದೊಡ್ಡ ಮಟ್ಟದಲ್ಲಿದೆ, ಆರ್ಥಿಕ ಚಟುವಟಿಕೆಗಳು ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಅವುಗಳಿಗೆ ಶತಕೋಟಿ ಡಾಲರ್ ರೂಪಾಯಿಗಳಲ್ಲಿ ದೊಡ್ಡ ಮಟ್ಟದ ಹಾನಿಯಾಗುತ್ತೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಹೀಗಾಗಿ ಅವುಗಳ ಕಾರಣಕ್ಕಾಗಿ, ಅವುಗಳ ಸ್ವಹಿತಾಸಕ್ತಿಯ ಕಾರಣಕ್ಕಾಗಿ ಅಮೆರಿಕ ಇಂಥದ್ದೊಂದು ನಿರ್ಧಾರವನ್ನು ಮಾಡಿರಬಹುದು ಎನ್ನುವಂಥ ಚರ್ಚೆಗಳು ಇದೀಗ ಆಗ್ತಾ ಇರೋದು. ಇದರ ಜೊತೆಗೆ ಹಾರ್ಮುಜ್ ದಿಗ್ಬಂಧನ ಮಾತ್ರ ಮುಂದುವರಿಕೆ ಆಗ್ತಾ ಇದೆ. ಅದರ ಮೇಲೆ ಪಟ್ಟು ಹಿಡಿಬೇಕು ಅಂತ ನಾನು ಆವಾಗಲೇ ಹೇಳಿದೆ. ತೈಲ ಸ್ವಾಮ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಅಮೆರಿಕ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ವೆನಿಜುವೆಲಾದ ಅಧ್ಯಕ್ಷರನ್ನು ಕರೆದುಕೊಂಡು ಬಂದಿರುವಂಥ ಉದ್ದೇಶ ಏನಾಗಿತ್ತು? ಆ ತೈಲ ಸ್ವಾಮ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ. 20% ಅತಿ ಹೆಚ್ಚು ತೈಲವನ್ನು ಇದೀಗ ಅಮೆರಿಕಾದವರು ಇದು ಮಾಡ್ತಾ ಇರೋದು 20% ಇದೆ. ಹೀಗಾಗಿ ಅದೆಲ್ಲವೂ ಕೂಡ ಮುಂದಾಗ್ತಾ ಇದೆ. ಯುರೋಪ್ ದೇಶಗಳಿಂದ ಇರಾನ್ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನಾಗಿದೆ, ಬೇರೆ ಬೇರೆ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್ಗಳು ಏನೇನು ಮಾಡಿದ್ದಾರೆ, ವಿಮಾನ ಹಾರಾಟಗಳನ್ನು ಸ್ಥಗಿತ ಮಾಡಿದ್ದಾರೆ ಇರಾನ್ಗೆ. ಇದರ ಜೊತೆಗೆ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ನ ಬ್ಯಾಂಕ್ಗಳ ಜೊತೆಗೆ ಯುರೋಪಿಯನ್ ಯೂನಿಯನ್ನ ಬ್ಯಾಂಕ್ಗಳು ವ್ಯವಹಾರಗಳನ್ನು ಮಾಡಬಾರದು ಅಂತ. ಮಿಲಿಟರಿ ರಫ್ತೇನಾಗ್ತಾ ಇತ್ತು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ಇರಾನ್ನ ತೈಲದ ಬದಲಾಗಿ ಅಮೆರಿಕಾದ ಶೆಲ್ ಆಯಿಲ್ ಅನ್ನು ಬಳಕೆ ಮಾಡಬೇಕು ಅನ್ನೋದು ಅಮೆರಿಕದ ಉದ್ದೇಶ ಆಗಿದೆ. ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಬೇರೆ ಬೇರೆ ದೇಶಗಳು ಅದನ್ನು ಖರೀದಿ ಮಾಡಬೇಕು ಅಂತ. ಈಗ ರಷ್ಯಾ ಮತ್ತು ಭಾರತದ ವಿಚಾರದಲ್ಲೂ ಕೂಡ ಅಮೆರಿಕ ಮಾಡಿದ್ದು ಅದೇ. ಹೀಗಾಗಿ 50% ಸುಂಕವನ್ನು ವಿಧಿಸಿ ಭಾರತವನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನು ಅಮೆರಿಕ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆ ವಿಚಾರದಲ್ಲಿ ಇದೆ. ಇದರ ಜೊತೆಗೆ ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಈ ಪೆಟ್ರೋ ಡಾಲರ್ ವಿಚಾರದಲ್ಲಿ ವ್ಯವಹಾರಗಳಾಗ್ತಾ ಇತ್ತು. ಅಂದರೆ ಡಾಲರ್ ರೂಪಾಯಿನಲ್ಲೇ ತೈಲವನ್ನು ಖರೀದಿ ಮಾಡೋದು ಇತ್ಯಾದಿ ಅಂತ. ಆದರೆ ಇರಾನ್ ಏನು ಮಾಡ್ತು, ಚೀನಾವನ್ನು ಮಧ್ಯ ಪ್ರವೇಶ ಮಾಡಿಕೊಂಡು ಚೀನಾಕ್ಕೆ 90% ಇರಾನ್ನಿಂದ ಏನು ತೈಲ ರಫ್ತಾಗುತ್ತೆ ಅದೆಲ್ಲವನ್ನು ಕೂಡ ಅವರವರ ಕರೆನ್ಸಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋದರು. ಇದೀಗ ಅಮೆರಿಕಕ್ಕೆ ಅದು ಒಂದು ಕೂಡ ತಲೆಯಲ್ಲಿದೆ. ಆ ಕಾರಣಕ್ಕಾಗಿ ಹಾರ್ಮುಜ್ ಮೇಲೆ ಅವರು ಒಂದು ಕಣ್ಣಿಟ್ಟಿರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ದಾಳಿ ಬೆದರಿಕೆಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಟ್ರಂಪ್ ಏನೇನು ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ಇರಾನ್ ಅವರು ಕೌಂಟರ್ ಕೊಟ್ಟಿದ್ದನ್ನು ನೋಡಿದೆ. ಏನು ಹೇಳ್ತಾರೆ ಅವರು? ಅಮೆರಿಕದ ಬೇಡಿಕೆಗಳನ್ನು ಒಪ್ಪಿಕೊಳ್ಳದ ಹೊರತು ಇರಾನ್ಗೆ ಬೇರೆ ದಾರಿ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ ಇದು. ನಮ್ಮ ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನು ಇರಾನ್ ಅವರು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾರೆ. ಹಾರ್ಮುಜ್ ಮತ್ತೆ ತೆರೆಯುವುದಕ್ಕೆ ಮತ್ತು ಇತರ ಷರತ್ತುಗಳಿಗೆ 48 ಗಂಟೆ ಒಳಗಡೆ ಅವರು ಒಪ್ಪಿಗೆ ಕೊಡಬೇಕಂತ ಹೇಳ್ತಾರೆ. ಇಲ್ಲದೇ ಆದರೆ ಒಂದು ದೊಡ್ಡ ಮಿಲಿಟರಿ ಕ್ರಮವನ್ನು ಎದುರಿಸಬೇಕು, ಬಾಂಬ್ ದಾಳಿಯನ್ನು ಮಾಡ್ತೀವಿ ಅಂತ ಈ ಹಿಂದೆಯೂ ಕೂಡ ಆ ಹೇಳಿಕೆಯನ್ನು ಕೊಟ್ಟಿದ್ದರು. ನೋ ಮೋರ್ ಮಿಸ್ಟರ್ ನೈಸ್ ಗಾಯ್ ಅಂತ ಅವರೊಂದು ವಾಕ್ಯವನ್ನು ಹೇಳಿದ್ದಾರೆ. ಮೃದು ಧೋರಣೆಯನ್ನು ನಾವು ತೋರೋದಿಲ್ಲ, ದಾಳಿ ಮಾಡಿಬಿಡ್ತೀವಿ ಅಂತ ಅವರೆಲ್ಲ ಹೇಳ್ತಿರೋದು. ಷರತ್ತುಗಳನ್ನು ಒಪ್ಕೊಳ್ಬೇಕು, ಒಂದು ದೇಶವಾಗಿ ಬದುಕಬೇಕು, ಇಲ್ಲದೆ ಹೋದರೆ ನಾಶವಾಗಿ ಹೋಗಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂಥ ಹೇಳಿಕೆ. ಆದರೆ ಇರಾನ್ ಹೇಳ್ತಾ ಇದೆ, ನಿಮ್ಗೆ ಯಾವ ಷರತ್ತುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಎಲ್ಲವೂ ಕೂಡ ಅವಾಸ್ತವಿಕತೆಯಲ್ಲಿ ಇರುವಂತಹ ಷರತ್ತುಗಳಿದು, ಇವುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ಫಾಲಿಬಾಫ್ ಕೊಟ್ಟಿರುವಂಥ ಹೇಳಿಕೆ ಇದೆ. ಏನು ಹೇಳಿದ್ರು ಹಾಗಾದರೆ? ಗಾಲಿಬಾಫ್ ಹೇಳ್ತಿದ್ದಾರೆ, ರಣರಂಗದಲ್ಲಿ ಪ್ರದರ್ಶಿಸೋದಕ್ಕೆ ಹೊಸ ಕಾರ್ಡ್ಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ, ನಾವು ಸಶಕ್ತರಾಗಿಬಿಟ್ಟಿದ್ದೀವಿ ಅಂತ. ಈ ಹಿಂದೆ ಭೂದಾಳಿ ಮಾಡ್ತೀವಿ ಅಂತ ಹೇಳಿದಾಗೂ ಕೂಡ ಇರಾನ್ನವ್ರು ಇದೇ ಗಾಲಿಬಾಫ್ ಏನು ಹೇಳಿದ್ರು, ಸ್ವಾಗತ ಮಾಡ್ತೀವಿ ಅಮೆರಿಕಾದವ್ರನ್ನ ಅಂತ, ಸ್ವಾಗತ ಮಾಡ್ತೀವಿ ಇರಾನ್ ನೆಲಕ್ಕೆ ಅವರನ್ನು, ಯಾಕಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಿದ್ಧರಾಗಿಬಿಟ್ಟಿದ್ದೀವಿ ಅಂತ ಗಾಲಿಬಾಫ್ ಹೇಳಿಕೆ ಕೊಟ್ಟಿದ್ರು. ಒನ್ಸ್ ಅಗೇನ್ ಅವ್ರು ಹೇಳ್ತಾ ಇದ್ದಾರೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ. ಶಾಂತಿ ಮಾತುಕತೆಯ ಮೇಜನ್ನು ಶರಣಾಗತಿಯ ಮೇಜುವಾಗಿ ಬದಲಿಸೋದಕ್ಕೆ ಅವರು ಯತ್ನಿಸ್ತಿದ್ದಾರೆ ಅಂತ ಇದು ಮೇಲ್ನೋಟಕ್ಕೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಟ್ರಂಪ್ ಅವರ ಉದ್ದೇಶನ ಹಾಗಾಗಿದೆ. ಯಾಕಂದರೆ ಪದೇ ಅವರನ್ನು ಕದನ ವಿರಾಮಕ್ಕೆ ಕರೆಯೋದು, ಮಾತುಕತೆಗೆ ಬನ್ನಿ ಅಂತ ಹೇಳೋದು, ಸರ್ವನಾಶ, ಬೆದರಿಕೆ ಹಾಕೋದು ಎಲ್ಲವೂ ಕೂಡ ಆಗ್ತಾ ಇದೆ. ಇದಕ್ಕೆ ಅವರು ಶರಣಾಗತಿ ಆಗಬೇಕು ಅಂತ. ಒಂದು ವೇಳೆ ಇರಾನ್ ಶರಣಾಗತಿ ಆದರೆ ಇತಿಹಾಸದಲ್ಲಿ ಇರಾನ್ಗೆ ಒಂದು ಕಪ್ಪು ಚುಕ್ಕೆ ಬಂದುಬಿಡುತ್ತೆ. 2026ರಲ್ಲಿ ಅಮೆರಿಕದ ವಿರುದ್ಧ ಇರಾನ್ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗದೆ ಅಮೆರಿಕದ ಸೇನೆಗೆ ಸಂಪೂರ್ಣವಾಗಿ ಶರಣಾಗತಿ ಆಗಿಬಿಡ್ತು ಅಂತ. ಆದರೆ ಇರಾನ್ ಹೇಳ್ತಾ ಇರೋದು, ಅಮೆರಿಕಾಗೆ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಅವರು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಅಲ್ಲಿ ತಮ್ಮ ಸೇನಾ ನೆಲೆಯನ್ನೆಲ್ಲ ಶುರು ಮಾಡಿದ್ರಲ್ಲ 2001ರ ಪ್ರಕರಣ ಆದ ನಂತರ, ಇವತ್ತು ಅವರು ಹೇಳ್ತಾ ಇದ್ದಾರೆ ನಾವು ಅಫ್ಘಾನಿಸ್ತಾನ ಅಲ್ಲ, ಬದಲಾಗಿ ನಾವು ಇರಾನ್ ಇದ್ದೀವಿ, ಎಚ್ಚರಿಕೆಯಿಂದ ನಡೀರಿ ಅಂತ ಅವರೆಲ್ಲ ಮಾತನಾಡ್ತಾ ಇರೋದು. ಬೆದರಿಕೆಯ ನೆರಳಿನಲ್ಲಿ ನಾವು ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಅದು ಮೊದಲ ದಿನದಿಂದಲೂ ಕೂಡ ಇಂಥದ್ದೊಂದು ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಇದು ಇರಾನ್ನ
ಪ್ರತಿಕ್ರಿಯೆ ಇದು. ಇದರ ಜೊತೆಗೆ ಹಾಗಾದ್ರೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಮುಗಿದು ಬಿಡುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಂದ್ರೆ ಸ್ವಲ್ಪ ದಿನಗಳ ಕಾಲ ನಾವು ವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ಇದುವರೆಗೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಇರುವುದಿಲ್ಲ. ಯಾಕಂದ್ರೆ ಇವರು ಡ್ರೋನ್ ದಾಳಿ ಮಾಡೋದು, ಕ್ಷಿಪಣಿಗಳ ದಾಳಿ ಮಾಡೋದು, ಇವೆಲ್ಲವೂ ಬೆಳವಣಿಗೆಗಳಾಗಿದೆ. ಭೂ ಸೇನೆಯಲ್ಲೂ ಕೂಡ ಅವರು ಸೈನಿಕರು ಬಂದು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧಗಳು ಶುರುವಾಗಿರಲಿಲ್ಲ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಹೆಜ್ಬುಲ್ಲಾ, ಹೌತಿಗಳು, ಲೆಬನಾನ್ ಆಗಿರ್ಬೋದು, ಗಾಜಾ ಪಟ್ಟಿ ಆಗಿರ್ಬೋದು, ಅದು ಇಸ್ರೇಲ್ಗೆ, ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು, ಯುದ್ಧಗಳು ಆಗುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೆ ಕದನ ವಿರಾಮವನ್ನು ಮುಂದೂಡಿಕೆ ಮತ್ತು ಪಾಕಿಸ್ತಾನಕ್ಕೆ ಧನ್ಯವಾದವನ್ನು ಹೇಳಿದ್ದು ಟ್ರಂಪ್ ನಿರ್ಧಾರಗಳ ಬಿಕ್ಕಟ್ಟು ಇನ್ನೂ ಜೀವಂತವಾಗಿದೆ ಅಂತ ಇದರ ವಿಶ್ಲೇಷಣೆಗಳಾಗ್ತಾ ಇದೆ. ಇದರ ಜೊತೆಗೆ ಕದನ ವಿರಾಮದ ಚರ್ಚೆಯನ್ನು ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಮಾತ್ರ ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು ಅಂತ. ಅಂದರೆ ಈಗ ಆಗಿರುವಂಥ ಬೆಳವಣಿಗೆಗಳನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಅದನ್ನು ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ. ಅಂದರೆ ಜಗತ್ತಿನ ವಿವಿಧ ದೇಶಗಳು ಅಮೆರಿಕ ಮತ್ತು ಇರಾನ್ ಮೇಲೆ ಒತ್ತಡ ಹಾಕ್ತಾ ಇರೋದು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸದ್ಯದ ಮಟ್ಟಿಗೆ ಒಂದು ವಿಶ್ರಾಂತಿ ಕೊಡೋ ಪ್ರಯತ್ನನ ಸದ್ಯಕ್ಕಿರುವಂತಹ ಪ್ರಶ್ನೆ ಏನಾಗುತ್ತೆ ನೋಡೋಣ. ಈ ಕದನ ವಿರಾಮ ಅನಿರ್ದಿಷ್ಟ ಅವಧಿಗೆ ಮುಂದುವರಿಯುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಅವರಿಗೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಇದರಿಂದ ಪಾಕಿಸ್ತಾನ ಹಾಗಾದರೆ ಏನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಈ ಹಿಂದೆ 14 ದಿನಗಳ ಕದನ ವಿರಾಮವನ್ನು ಅವರೇ ಸ್ವತಃ ಹೇಳಿದ್ರು, ನಮ್ಮ ಮಧ್ಯಸ್ಥಿಕೆಯಲ್ಲಿ ಇದಾಗಿದೆ. ಅಮೆರಿಕದ ಬೇಡಿಕೆಗಳನ್ನು ಇರಾನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೀವಿ, ಇರಾನ್ನ ಬೇಡಿಕೆಗಳನ್ನು ಅಮೆರಿಕಕ್ಕೆ ತೆಗೆದುಕೊಂಡು ಬಂದು ಕೊಟ್ಟಿದ್ದೀವಿ, ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಆಗಿದೆ ಅಂತ ಹೇಳಿದ್ರು. ಅದು ವಾಸ್ತವವಾಗಿ ಬರಲಿಲ್ಲ. ಆದರೆ 14 ದಿನಗಳ ಕದನ ವಿರಾಮ ಮಾತ್ರ ಆಗಿತ್ತು ಎರಡು ರಾಷ್ಟ್ರಗಳ ನಡುವೆ. ಇದೀಗ ಡೊನಾಲ್ಡ್ ಟ್ರಂಪ್ ಈ ರಾಷ್ಟ್ರಗಳ ಮುಖ್ಯಸ್ಥರಂದರೆ ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ಗೆ ಥ್ಯಾಂಕ್ಸ್ ಹೇಳಿರೋದ್ರಿಂದಿನ ಉದ್ದೇಶ ಏನು? ಪಾಕಿಸ್ತಾನಕ್ಕೆ ಯಾಕಿಂತಹ ಸಂದಿಗ್ಧ ಪರಿಸ್ಥಿತಿ ಬಂತು? ಏನಾಯಿತು? ಭಾರತಕ್ಕೆ ಇದರ ಮೇಲೆ ಪರಿಣಾಮ ಏನಾಗುತ್ತೆ? ಒಂದೊಂದೇ ನೋಡ್ತಾ ಹೋಗೋಣ. ಮೊದಲು ಪಾಕ್ಗೆ ಇರಾನ್ ಅಮೆರಿಕ ಕದನ ವಿರಾಮದ ಕ್ರೆಡಿಟ್ ಸಿಗ್ತಾ ಇದೆ. ಕದನ ವಿರಾಮವನ್ನು ನಾವೇ ಮಾಡಿದ್ವಿ ಅಂತ ಪದೇ ಅವರು ಹೇಳ್ತಾ ಇದ್ದಾರೆ. ಮಧ್ಯಸ್ಥಿಕೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಪಾಕಿಸ್ತಾನ ಅಂಥದ್ದೊಂದು ಪ್ರಯತ್ನವನ್ನು ಪಡ್ತಾ ಇತ್ತು. ಇದೀಗ ಅಮೆರಿಕ ಮತ್ತು ಇರಾನ್ ಯುದ್ಧದ ಈ ಕದನ ವಿರಾಮದ ಕ್ರೆಡಿಟ್ ಅನ್ನು ಯಾರಿಗೆ ಕೊಟ್ಟರು? ಡೊನಾಲ್ಡ್ ಟ್ರಂಪ್ ಸಹಜವಾಗಿ ಪಾಕಿಸ್ತಾನಕ್ಕೆ ಅವರು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಇದೇ ಮೊದಲ ಬಾರಿ ಯಾವುದೇ ಗಡುವನ್ನು ಕೊಡದೆ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಧಾರವನ್ನು ಮಾಡಿದ್ದಾರೆ. ಯಾವುದೇ ಗಡುವಿಲ್ಲ ಅವರಿಗೆ, 14 ದಿನನೋ 15 ದಿನನೋ ಯಾವುದೂ ಇಲ್ಲ. ಈ ಬದಲಾವಣೆಗೆ ಪಾಕಿಸ್ತಾನದ ನಾಯಕತ್ವದೊಂದಿಗೆ ನಡೆದ ಮಾತುಕತೆ ಕಾರಣ ಅಂತ ಹೇಳ್ತಾರೆ. ಅದು ಹೆಂಗೆ ಕಾರಣ ಆಯಿತು, ಏನು ಎತ್ತ ಅಂತ ಎಲ್ಲವೂ ಕೂಡ ಬಹಿರಂಗ ಆಗಬೇಕು. ಯಾಕಂದರೆ ಇರಾನ್ ಈ ವಿಚಾರದ ಬಗ್ಗೆ ಏನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಟ್ ಅವರು ಹೇಳ್ತಿದ್ದಾರೆ ಪಾಕಿಸ್ತಾನದ ನಾಯಕತ್ವ ಅಂತ. ಯಾಕಂದರೆ ಸೌದಿ ಅರೇಬಿಯಾನೂ ಕೂಡ ಪ್ರಯತ್ನ ಪಟ್ಟಿತ್ತು ಅಂತ ಸುದ್ದಿ ಇದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಬಗ್ಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನನ್ನ ಅತ್ಯುತ್ತಮ ಫೀಲ್ಡ್ ಮಾರ್ಷಲ್, ನನ್ನ ನೆಚ್ಚಿನ ಅತ್ಯುತ್ತಮ ಫೀಲ್ಡ್ ಮಾರ್ಷಲ್ ಅಂತ ಮಾತನಾಡಿದರು. ಯಾಕಂದರೆ ಕಳೆದ 20 ವರ್ಷಗಳಿಂದ ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧಗಳು, ಇವರಿಗೆ ಅವರು ಆರ್ಥಿಕ ಸಹಾಯ ಮಾಡಿದ್ದು, ಅವರು ಬೇರೆ ಸಮಯಗಳಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿರುದ್ಧ ಹೋರಾಟ ಮಾಡುವಂತಹ ಸಮಯದಲ್ಲಿ ಅವರಿಗೆಲ್ಲ ಹೆಲ್ಪ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಒನ್ಸ್ ಅಗೇನ್ ಹೀಗಾಗಿ ಮೆಚ್ಚುಗೆ ಎಲ್ಲ ವ್ಯಕ್ತವಾಗಿದೆ. ಪಾಕ್ ವಿನಂತಿ ಮೇರೆಗೆ ಏಕೀಕೃತ ಪ್ರಸ್ತಾವನೆ ನೀಡುವವರೆಗೆ ಇರಾನ್ ಮೇಲೆ ದಾಳಿ ನಡೆಸುತ್ತಿರುವುದಕ್ಕೆ ಅವರೆಲ್ಲ ಮನವಿ ಮಾಡಿದಾರಂತೆ. ಇರಾನ್ ಸರ್ಕಾರ ಗಂಭೀರವಾಗಿ ವಿಭಜಿತವಾಗಿದೆ, ಶಾಶ್ವತ ಶಾಂತಿ ಒಪ್ಪಂದಕ್ಕಾಗಿ ಸಮಯ ಕೊಡೋದಕ್ಕೆ ಟ್ರಂಪ್ ಏನೋ ಬಯಸಿದ್ದಾರೆ. ಯಾಕಂದರೆ ಇರಾನ್ನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೋಸ್ತಬಾ ಖಮೇನಿ ಇದೀಗ ಉತ್ತರಾಧಿಕಾರಿಯಾಗಿ ಆಯ್ಕೆಯಾದ ನಂತರ IRGC ಮತ್ತು ಅವರ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿದೆ. ಜನಸಾಮಾನ್ಯರು ಮೋಸ್ತಬಾ ಖಮೇನಿ ಅವರ ನಾಯಕತ್ವವನ್ನು ಒಪ್ತಾ ಇಲ್ಲ. ಎಲ್ಲ ಚರ್ಚೆಗಳಾಗ್ತಾ ಇದೆ. ಇದನ್ನು ಎನ್ಕ್ಯಾಚ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಿದ್ದಾರೆ ಅಂತ ಸದ್ಯಕ್ಕಿರೋ ಚರ್ಚೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಕದನ ವಿರಾಮ ವಿಸ್ತರಣೆ ಬಗ್ಗೆ ಹಾಗಾದರೆ ಪಾಕಿಸ್ತಾನ ಏನು ಹೇಳ್ತು? ಸಹಜವಾಗಿ ತನ್ನ ಬೆನ್ನಂತ ಅಂತ ಅಟ್ಕೊಳ್ಳುತ್ತದೆ. ಯಾಕಂದರೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು, ಶಾಂತಿ ದೂತನಾಗಿ ಕೆಲಸ ಮಾಡಿದ್ದೀನಿ ಅಂತ. ಪಾಕಿಸ್ತಾನ ಅಂದರೆ ನಿಮಗೆಲ್ಲ ಏನು ಅನಿಸ್ಬಿಡುತ್ತೆ? ಪಾಕಿಸ್ತಾನ ಅಂದರೆ ಒಂದು ಭಯೋತ್ಪಾದಕ ದೇಶ, ಮತ್ತೊಬ್ಬ ದೇಶದ ಮೇಲೆ ಅಟ್ಯಾಕ್ ಮಾಡುವಂಥ ದೇಶ, ಭಯೋತ್ಪಾದಕರನ್ನು ಸಾಕಿ ಸಲುಹಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ದೇಶ ಅಂತ ಜಗತ್ತಿನಾದ್ಯಂತ ಗೊತ್ತಿರುವಂತಹ ವಿಚಾರ. ಇವೆಲ್ಲದರ ನಡುವೆ ಪಾಕಿಸ್ತಾನ ಇವತ್ತು ಶಾಂತಿ ದೂತನಾಗಿ ನಾನು ಬಂದೆ ಅಂತ ಹೇಳ್ಕೊಳ್ಳೋ ಪ್ರಯತ್ನ. ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರೆಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ. ಶಹಬಾಜ್ ಶರೀಫ್ ಥ್ಯಾಂಕ್ಸ್ ಹೇಳಿದ್ದಾರೆ. ಎರಡೂ ಪಕ್ಷಗಳು ಕದನ ವಿರಾಮವನ್ನು ಮುಂದುವರಿಸಿ ಅದನ್ನು ಪಾಲಿಸ್ತೇವೆ ಅನ್ನುವಂಥ ವಿಶ್ವಾಸ ನಮಗಿದೆ ಅಂತ ಹೇಳಿದ್ದಾರೆ. ಬಟ್ ಪಾಲನೆ ಆಗಲಿಲ್ಲ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅಂತ ನಾವು ನೋಡಬೇಕು. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಶಾಂತಿ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂತ ಮುನೀರೆಲ್ಲ ಹೇಳಿದ್ದಾರೆ. ಇಸ್ಲಾಮಾಬಾದ್ ನಿಜವಾಗಿಯೂ ಕೂಡ ಟ್ರಂಪ್ ಮೇಲೆ ಪ್ರಭಾವ ಬೀರುವಲ್ಲಿ ಯಶಸ್ವಿ ಆಯಿತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದರೆ ಟ್ರಂಪ್ ಅವರ ಮತ್ತು ಪಾಕಿಸ್ತಾನದ ಮಿತ್ರತ್ವವನ್ನು ನಾವು ನೋಡಿದ್ದೀವಿ. ಅವರು ಇವರಿಗೆ ಸಹಾಯ ಮಾಡಿದ್ದು. ಯಾಕಂದರೆ ಒಂದು ವೇಳೆ ಇದೆಲ್ಲವೂ ಕೂಡ ಯಶಸ್ವಿ ಆಗದೆ ಹೋಗಿದ್ದರೆ ಇದೇ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ನ ಎಫೆಕ್ಟನ್ನು ಪಾಕಿಸ್ತಾನ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬೇಕಿತ್ತು. ಯಾಕಂದರೆ 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುವಂತಹ ಇಸ್ಲಾಮಾಬಾದ್ ಅಂದರೆ ಪಾಕಿಸ್ತಾನ ಮತ್ತು ಇರಾನ್ ನಾಳೆ ಆ ಪರಿಸ್ಥಿತಿಗಳನ್ನು ಅವರು ಎದುರಿಸಬೇಕಾಗಿತ್ತು. ಹೀಗಾಗಿ ಅನಿವಾರ್ಯತೆ ಇತ್ತು ಅವರಿಗೂ ಕೂಡ. ಸೌದಿ ಅರೇಬಿಯಾದ ಜೊತೆಗೆ ಒಂದು ಒಪ್ಪಂದ ಬೇರೆ ಮಾಡಿಕೊಂಡಿದ್ರು. ಹೀಗಾಗಿ
ಎಲ್ಲವೂ ಕೂಡ ಅವಶ್ಯಕತೆ ಇತ್ತು. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಹೊಣೆಗಾರಿಕೆ ಮತ್ತಷ್ಟು ಜಾಸ್ತಿ ಆಗಿದೆ. ಯಾಕಂದರೆ ಒಂದು ಮಧ್ಯಂತರ ದೇಶವಾಗಿ ಅಥವಾ ನಾವು ಒಂದು ಏನೋ ಕದನ ವಿರಾಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡೂ ರಾಷ್ಟ್ರಗಳನ್ನು ಒಪ್ಪಿಸಿ ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಅದು ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಅವರೆಲ್ಲ ಕೃತಜ್ಞತೆ ಎಲ್ಲ ಹೇಳ್ಕೊಂಡಿದ್ದಾರೆ. ಆದರೆ ಪಾಕ್ ಶಾಂತಿ ದೂತನಾಗೋದಕ್ಕೆ ಕಾರಣಗಳೇನು? ಸ್ವಹಿತಾಸಕ್ತಿನೂ ಇದೆ, ಅಂದರೆ ಸ್ವಕಾರ್ಯನೂ ಇದೆ, ಸ್ವಾಮಿ ಕಾರ್ಯನೂ ಕೂಡ ಇದೆ ಇದರಲ್ಲಿ. ಯಾಕಂದರೆ ಆರ್ಥಿಕ ದಿಗ್ಬಂಧನಗಳಿಂದ ಜರ್ಜರಿತ ಆಗಿರುವಂತಹ ಪಾಕಿಸ್ತಾನಕ್ಕೆ IMF ಕೂಡ ಸಾಲ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ, ಸಾವಿರ ಸರಿ ಆಲೋಚನೆ ಮಾಡುತ್ತೆ. 1958ರಿಂದ ಇಲ್ಲಿ ತನಕ IMF 20 ಬಾರಿ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟಿರೋದು. ಆದರೆ ಇವತ್ತು ಪಾಕಿಸ್ತಾನ ಹಾಗೇನೇ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಭಿನ್ನಾಭಿಪ್ರಾಯ ಕಡಿಮೆ ಮಾಡೋದಕ್ಕೆ ಅವರೆಲ್ಲ ರಾಜತಾಂತ್ರಿಕವಾಗಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದರ ಜೊತೆಗೆ ಮಧ್ಯಪ್ರಾಚ್ಯ ಅಸ್ಥಿರ ಆಗೋದು ಪಾಕಿಸ್ತಾನಕ್ಕೆ ಇಷ್ಟ ಇಲ್ಲ. ಮಧ್ಯಪ್ರಾಚ್ಯ ಏನಾದರೂ ಅಸ್ಥಿರ ಆಗಿಬಿಟ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಹೀಗಾಗಿ ಅವರು ಅದನ್ನೆಲ್ಲ ವೇಟ್ ಮಾಡ್ತಿದ್ದಾರೆ. ಪಾಕಿಸ್ತಾನದ ಒಟ್ಟಾರೆ ಸಾಲ $138 ಶತಕೋಟಿ ಇದೆ ಅಂತೆ. $138 ಶತಕೋಟಿ. ಹೀಗಾಗಿ ಭಯೋತ್ಪಾದಕ ದೇಶ ಅಂತ ನಾವೆಲ್ಲ ಅದನ್ನು ಕರಿತೀವಿ. ಜಾಗತಿಕ ಭಯೋತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಇದೇ ಪಾಕಿಸ್ತಾನ, ಫಸ್ಟ್ ಇದೆ ಇದು. ಲಷ್ಕರ್ ಎ ತೈಬಾ ಆಗಿರ್ಬೋದು, TTP ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್, ಎಲ್ಲ ಉಗ್ರ ಸಂಘಟನೆಗಳಿಗೆ ಜಾಗವನ್ನು ಕೊಟ್ಟು ನೀರನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡುವಂತಹ ದೇಶ ಇದು. ಹೀಗಾಗಿ ಅವರಿಗೆಲ್ಲ ಅವಶ್ಯಕತೆ ಇದೆ. ಇದರ ಜೊತೆಗೆ ಈ ಸೌದಿ ಅರೇಬಿಯಾದ ಜೊತೆಗೆ ಅವರೆಲ್ಲ ಒಂದು ಒಪ್ಪಂದ ಮಾಡಿಕೊಂಡಿದ್ರ ಬಗ್ಗೆ ನಾವು ಬಹಳಷ್ಟು ಬಾರಿ ಮಾತನಾಡಿದ್ದೀವಿ. 2025ರಲ್ಲಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ನನ್ನ ಮೇಲೆ ದಾಳಿ ಆದರೆ ನೀನು ಸಹಾಯ ಬರಬೇಕು, ನಿನ್ನ ಮೇಲೆ ದಾಳಿ ಆದರೆ ನಾನು ಸಹಾಯಕ್ಕೆ ಬರಬೇಕು ಅಂತ. ಒಂದು ವೇಳೆ ಇದೇ ಪಾಕಿಸ್ತಾನ ಇವತ್ತು ಸೌದಿ ಅರೇಬಿಯಾದ ಪರವಾಗಿ ಕೆಲಸ ಮಾಡದೆ ಹೋಗಿದ್ರೆ, ಇದೇ ಇರಾನ್ ಒನ್ಸ್ ಅಗೇನ್ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು, ಅದು ಈ ಒಪ್ಪಂದದ ವಿರುದ್ಧವಾಗ್ತಿತ್ತು. ಅಲ್ಲಿಯೂ ಕೂಡ ಅದು ಸಮಸ್ಯೆಯನ್ನು ಅನುಭವಿಸಬೇಕಾಗಿತ್ತು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ತಿತ್ತು. ಇದರ ಜೊತೆಗೆ ಧಾರ್ಮಿಕ ಅತಿರೇಕ ಬೆಳವಣಿಗೆಗಳಾಗಿದೆ. ಶಿಯಾ ಸಮುದಾಯ 15% ಪಾಕಿಸ್ತಾನದಲ್ಲಿದ್ದಾರೆ. ಈ ಖಮೇನಿ ಮೃತಪಟ್ಟಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ಪ್ರತಿಭಟನೆ ಮಾಡಿದ್ರು, ಪಾಕಿಸ್ತಾನ ಸರ್ಕಾರದ ವಿರುದ್ಧ ಆಕ್ರೋಶವನ್ನೆಲ್ಲ ಹೊರಹಾಕಿದ್ರು. ಹೀಗಾಗಿ ಆಂತರಿಕವಾಗಿ ಒಂದು ಕಡೆ ಆರ್ಥಿಕವಾಗಿ ಜರ್ಜರಿತವಾಗಿರುವಂತಹ ಪಾಕಿಸ್ತಾನ, ಮತ್ತೊಂದು ಕಡೆ ಇಂತಹ ಪ್ರತಿಭಟನೆಗಳನ್ನು ಜಾಸ್ತಿ ಆಗ್ತಾ ಹೋಗೋದಾದರೆ ಅದನ್ನು ಹೆಂಗೆ ನಿಯಂತ್ರಣ ಮಾಡೋದು ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ತಟಸ್ಥ ನಿಲುವನ್ನು ಹೊಂದುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಈ ಭಯೋತ್ಪಾದನೆ ಅನ್ನೋದು ಪಾಕಿಸ್ತಾನಕ್ಕೆ ಅವರು ಶುರು ಮಾಡಿಕೊಂಡಿದ್ದು. ಇದರ ನಡುವೆ ಶಾಂತಿ ದೂತನಾಗಿ ಕೆಲಸ ಮಾಡಿದರೆ ಕೆಲವೊಂದಿಷ್ಟು ಸಹಾಯಗಳಾಗಬಹುದು ಎನ್ನುವಂಥ ನಿರೀಕ್ಷೆಗಳು ಅವ್ರದ್ದಿದೆ. ಇದರ ಜೊತೆಗೆ ಪಾಕಿಸ್ತಾನದ ಭೀತಿ ಮತ್ತು ಅವಕಾಶದ ಕಣ್ಣನ್ನು ನೋಡ್ತಾ ಇದೆ. ಈಗ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಊರಾಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಅದನ್ನು ಹೆಂಗೆ ಗುರುತು ಮಾಡ್ತಾರೆ? 2 ಕಾರಣಗಳಿಗಾಗಿ ಅವರು ಫೇಮಸ್ ಆಗ್ತಾರೆ. ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು. ಪಾಕಿಸ್ತಾನ ಯಾವ ಕಾರಣಕ್ಕಾಗಿ ಫೇಮಸ್ ಆಗಿದೆ? ಭಯೋತ್ಪಾದಕರನ್ನು ಸಾಕ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಪಾಕಿಸ್ತಾನ ಇಡೀ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರೋದು. ಹೀಗಾಗಿ ದ್ವಂದ್ವದಾದಂಥ ಒಂದು ಇಮೇಜ್ ಇದೆ ಅವರದ್ದು. ಯಾವುದೇ ಕಾರಣಕ್ಕೂ ಯಾವ ದೇಶದವರು ಕೂಡ ಅವರನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚೀನಾದವರೇನೋ ಅಲ್ಪ ಸ್ವಲ್ಪ ಸಹಾಯ ಮಾಡ್ಬೋದು ಬಿಟ್ಟರೆ ಭಾರತದ ಕಾರಣಕ್ಕಾಗಿ ಯಾರೂ ಕೂಡ ಪಾಕಿಸ್ತಾನವನ್ನು ಒಪ್ಕೊಳ್ಳೋದಕ್ಕೆ ಇವತ್ತು ಜಾಗತಿಕವಾಗಿ ತಯಾರಿಲ್ಲ. ಬಿಕಾಸ್ ಅಲ್ಲಿರುವಂಥ ದುರ್ಬಲ ಆರ್ಥಿಕತೆ, ಭಯೋತ್ಪಾದನೆ, ಇದರ ಜೊತೆಗೆ ಅಲ್ಲಿರುವಂಥ ಆಂತರಿಕ ಸಮಸ್ಯೆ. ಆದರೆ ಪಾಕಿಸ್ತಾನ ಏನು ಮಾಡಿಬಿಟ್ಟಿದೆ? ಅಣ್ವಸ್ತ್ರವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದಲ್ಲಿ ಒಂದು ವಿಶೇಷ ದೇಶವಾಗಿ ಗುರುತಿಸಿಕೊಳ್ಳೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡುತ್ತೆ. ನೀವು ನೋಡಿ, ಅಮೆರಿಕ ಪಾಕಿಸ್ತಾನಕ್ಕೆ $170ರಿಂದ $185 ಮಿಲಿಯನ್ ಆರ್ಥಿಕ ನೆರವನ್ನು ಕೊಡುತ್ತಂತೆ ಪ್ರತಿ ವರ್ಷ. ಹೀಗಾಗಿ ಒಟ್ಟು 32 ಶತಕೋಟಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲದರ ಜೊತೆಗೆ ಒಂದು ಸಮಸ್ಯೆ ಏನಂತ ಹೇಳಿದರೆ, ಈ ಹೂಡಿಕೆ ಇಲ್ಲ ಪಾಕಿಸ್ತಾನದಲ್ಲಿ. 40% ಹೂಡಿಕೆಯನ್ನು ಪಕ್ಕದ ಚೀನಾ ಇದರಲ್ಲಿ ಮಾಡುತ್ತೆ, ಪಾಕಿಸ್ತಾನದಲ್ಲಿ ಮಾಡುತ್ತೆ. ಆದರೆ ಭೌಗೋಳಿಕ ನೆರೆಹೊರೆಯನ್ನು ನೋಡಿದಾಗ ಇರಾನ್ ಜೊತೆಗೆ ಅವರು ಗಡಿಯನ್ನು ಹೊಂದಿಕೊಂಡಿದ್ದಾರೆ. ಹೂಡಿಕೆ ಬೇರೆ ವಿಪರೀತವಾದಂತಹ ಕಡಿಮೆ ಆಗಿದೆ. ಹೀಗಾಗಿ ಇದನ್ನು ಸರಿ ಮಾಡಿಕೊಳ್ಬೇಕು ಎನ್ನುವಂಥ ಆರ್ಥಿಕ ಹಿತಾಸಕ್ತಿ ಅವ್ರ ಕಡೆ ಇದೆ. 2025-26ರಲ್ಲಿ ಪಾಕಿಸ್ತಾನದ GDP 3% FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನಕ್ಕೆ ಬರ್ತಾ ಇರೋದು ಎಷ್ಟು ಗೊತ್ತಾ? ಜಸ್ಟ್ $2 ಬಿಲಿಯನ್ ಅಷ್ಟೇ, ಅದಕ್ಕಿಂತಲೂ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಇದು ಪ್ರತಿ ವರ್ಷ $12 ಬಿಲಿಯನ್ ಆಗಬೇಕು. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನದಲ್ಲಿ ಆಗಬೇಕು. ಆದರೆ ಅಲ್ಲಿ ಆಗ್ತಾ ಇರೋದು ಕೇವಲ $2 ಬಿಲಿಯನ್ ಗಿಂತಲೂ ಕಡಿಮೆ. ಹೀಗಾಗಿ ಆರ್ಥಿಕವಾಗಿಯೂ ಕೂಡ ಅವರಿಗೆ ಸಹಾಯ ಆಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಇದರ ಜೊತೆಗೆ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಒನ್ಸ್ ಅಗೇನ್ ಮಧ್ಯಪ್ರಾಚ್ಯ ಆಗಿರ್ಬೋದು, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸೈನಿಕ ಶಕ್ತಿಯಿಂದ ಆರ್ಥಿಕ ಅಥವಾ ರಾಜಕೀಯ ದುರ್ಬಲತೆಯ ಸಮತೋಲನ ಈ ಇಡೀ ಪಾಕಿಸ್ತಾನ ಸರ್ಕಾರ ಸೈನಿಕರ ಕೈಯಲ್ಲಿದೆ, ಸೈನಿಕರೇ ಅದನ್ನು ನಡೆಸ್ತಾರೆ ಅನ್ನೋದೆಲ್ಲ ಗೊತ್ತಿದೆ. ಹೀಗಾಗಿಯೇ ಅಸೀಂ ಮುನೀರ್ಗೆ ಭಾರತದ ಯುದ್ಧ ಆದ ನಂತರ ಫೀಲ್ಡ್ ಮಾರ್ಷಲ್ ಪೋಸ್ಟನ್ನು ತೆಗೆದುಕೊಂಡು ಬಂದು ಆ ವ್ಯಕ್ತಿಯಲ್ಲಿ ಕುಂದಿರಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇದರ ಜೊತೆಗೆ ಮಾತುಕತೆ ಯಶಸ್ವಿ ಆದರೆ
ಒಂದು ಹೊಸ ಆರ್ಥಿಕ ಅವಕಾಶಗಳಲ್ಲಿ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಪಾಕ್ನ ಹಣಕಾಸು ದುಬ್ಬರ 11ರ ಆಸುಪಾಸಿನಲ್ಲಿದೆ. ಇದು ಶೇಕಡ 17ಕ್ಕೆ ಏರಿಕೆ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಹೀಗಾಗಿ ಈ ತಿಂಗಳಲ್ಲಿಯೇ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ 2026ರ ಏಪ್ರಿಲ್ ಒಳಗಾಗಿನೇ UAEಗೆ 3.5 ಬಿಲಿಯನ್ ಸಾಲವನ್ನು ಪಾವತಿ ಮಾಡಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಹೀಗಾಗಿ ಅವರಿಗೊಂದು ಅವಕಾಶವನ್ನಂತೂ ಹುಡುಕ್ತಾ ಇದ್ದಾರೆ. ಇದರ ಜೊತೆಗೆ ಭಾರತದ ಮೇಲೆ ಏನು ಪರಿಣಾಮ ಆಗಬಹುದು, ಭಾರತದ ಮೇಲೆ ಆಗುವಂತಹ ಪರಿಣಾಮಗಳನ್ನು ನೋಡೋದಾದರೆ ಸಹಜವಾಗಿ ಪಾಕಿಸ್ತಾನ ಅಂತ ಹೇಳಿದ್ರೆ ನಮ್ಮ ವೈರಿ ದೇಶ. ಪಾಕಿಸ್ತಾನ ಅನ್ನುವಂಥ ಪದ ಕೇಳಿದರೆ ನಮಗೆ ವೈರತ್ವ, ದ್ವೇಷ ಎಲ್ಲವೂ, ಅಂದರೆ ಅವರು ಮಾಡುವಂತಹ ಆ ಚಟುವಟಿಕೆಗಳು, ಭಯೋತ್ಪಾದನೆಗೆ ಸಪೋರ್ಟ್ ಕೊಡೋದು, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದು, ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನು ಬಿಡೋದು, ಇವೆಲ್ಲವೂ ಕಾರಣಕ್ಕಾಗಿಯೂ ಕೂಡ ಅವರಿಗೆಲ್ಲ ನಾವು ದ್ವೇಷವನ್ನು ಮಾಡ್ತೀವಿ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಈಗ ನಮಗೆ ಮಧ್ಯಸ್ಥಿಕೆಯ ಪ್ರಶ್ನೆ ಬೇಡ. ಆದರೆ ಗಲ್ಫ್ನಲ್ಲಿ ನಮಗೆ ಒಟ್ಟಾರೆ ಶಾಂತಿ ಸ್ಥಾಪನೆ ಆದರೆ ನಮಗೆ ಅನುಕೂಲ ಆಗುತ್ತೆ. ಹೆಂಗೆ ಅನುಕೂಲ ಆಗುತ್ತೆ? ಒಂದು, ತೈಲದ ಮೇಲೆ ನಾವು ಅತಿ ಹೆಚ್ಚು ಅವಲಂಬನೆ ಗಲ್ಫ್ ದೇಶಗಳ ಮೇಲೆ ಇದ್ದೇವೆ. ಇದರ ಜೊತೆಗೆ ಈ ಅತಿ ಹೆಚ್ಚು ಸರಕುಗಳನ್ನು ಕೂಡ ನಾವಲ್ಲಿ ಆಮದು ಮತ್ತು ರಫ್ತು ವಿಚಾರದಲ್ಲಿ ಅವರ ಮೇಲೆ ಡಿಪೆಂಡೆನ್ಸಿ ಇದೆ. ಹೀಗಾಗಿ ಗಲ್ಫ್ ದೇಶಗಳಲ್ಲಿ ಏನಾದರೂ ಶಾಂತಿ ಸ್ಥಾಪನೆ ಆದರೆ ಈ ಸಮಸ್ಯೆಗಳು ಬಗೆಹರಿಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರತದಿಂದ ಹೋದಂತಹ 90 ಲಕ್ಷದಿಂದ 1 ಕೋಟಿ ಜನ ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ಉದ್ಯೋಗಕ್ಕಾಗಿ ವಲಸೆ ಹೋಗಿದ್ದಾರೆ ಭಾರತದಿಂದ. ಹೀಗಾಗಿ ಈ ಯುದ್ಧದಿಂದ ಅವರ ಬದುಕಿನ ಅತಂತ್ರತೆಯೂ ಕೂಡ ಶುರುವಾಗ್ಬಿಟ್ಟಿತ್ತು. ಹೀಗಾಗಿ ಇವರ ಬದುಕು ಮತ್ತೊಮ್ಮೆ ಪುನರಪಿ ಶುರುವಾಗುತ್ತೆ ಎನ್ನುವಂತಹ ಆಲೋಚನೆ ಭಾರತಕ್ಕಿದೆ. ಹೀಗಾಗಿ ಈ ಕಾರಣಕ್ಕಾಗಿ ಭಾರತಕ್ಕೆ ಇದೊಂದು ಅತಿ ಅವಶ್ಯಕ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ಇರಬಹುದು, ಆದರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಆದರೆ ಅದನ್ನು ಭಾರತ ಬಳಸಿಕೊಳ್ಳುವಂಥ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ಇನ್ನು 3ನೇ ಸುದ್ದಿ, ಕಳೆದ ವರ್ಷ ಇವತ್ತು ಏಪ್ರಿಲ್ 22ನೇ ತಾರೀಕು 2025ರಂದು ನಡೆದಂತಹ ಪಹಲ್ಗಾಮ್ ಘಟನೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯಿತು, ಭಯೋತ್ಪಾದಕರು ದಾಳಿ ಮಾಡಿದ್ರು, 26 ಜನ ಘಟನೆಯಲ್ಲಿ ಮೃತಪಟ್ಟರು. ಕರ್ನಾಟಕದ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂಥ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಕೂಡ ಘಟನೆಯಲ್ಲಿ ಮೃತಪಟ್ಟರು. ಭಾರತವೇ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾದಂತಹ ಘಟನೆ ಇದು. ಅದರ ಬಗ್ಗೆ ಚರ್ಚೆಗಳಾಯಿತು, ರಕ್ಷಣೆ ಇರಲಿಲ್ವಾ, ಅಧಿಕಾರಿಗಳಿರಲಿಲ್ವಾ, ಎಲ್ಲವೂ ಕೂಡ ಚರ್ಚೆ ಆಯಿತು, ಎಲ್ಲವೂ ಕೂಡ ಆಯಿತು. ಆದರೆ ನಾಗರಿಕರನ್ನು ಮಾತ್ರ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗಳು, ಅಂದರೆ ಬಂದಂಥ 7 ಜನರ ಪೈಕಿ 5 ಜನ ಭಯೋತ್ಪಾದಕರು ಪಾಕಿಸ್ತಾನದ ಮೂಲದವರು ಅಂತ ಹೇಳ್ತಿದ್ರು. ಈ ಪಾಕಿಸ್ತಾನದ ಮೂಲದವರು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ, ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಮಾತ್ರವಲ್ಲದೆ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಇದು. ಹೊಡೆಯುವಂತಹ ಸಮಯದಲ್ಲಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹೊಡಿತಾ ಇದ್ದಂತಹ ಭಯೋತ್ಪಾದಕರು 26 ಜನರ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟರು. ಹಾಗಾದರೆ ಪಹಲ್ಗಾಮ್ ದುರಂತಕ್ಕೆ 1 ವರ್ಷ ಆಯಿತು. ಹೆಂಗಾಯ್ತು ಘಟನೆ, ಏನು ಎತ್ತ ಅಂತ ನೋಡ್ತಾ ಹೋಗೋದಾದರೆ, 2025ರ ಏಪ್ರಿಲ್ 22ನೇ ತಾರೀಕಿಗೆ ಜನಪ್ರಿಯ ಪ್ರವಾಸ ತಾಣ ಬೈಸರನ್ ಕಣಿವೆಯಲ್ಲಿ ಉಗ್ರರ ದಾಳಿಯಾಯಿತು. ಈ ಬೈಸರನ್ ಕಣಿವೆಯಲ್ಲಿ ಅನೇಕ ಜನ ತಮ್ಮ ಕುಟುಂಬಗಳೊಂದಿಗೆ, ಫ್ಯಾಮಿಲಿಯೊಂದಿಗೆ, ಸ್ನೇಹಿತರೊಂದಿಗೆ ಎಲ್ಲರೂ ಕೂಡ ಹೋಗಿದ್ದರು. 7 ಕಿಲೋಮೀಟರ್ ದೂರ ಇದೆ ಇದು ಪಹಲ್ಗಾಮ್ನಿಂದ. ಬೈಸರನ್ ವ್ಯಾಲಿ ಅಂತ ಕರೀತಾರೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಈ ಸಮಯದಲ್ಲಿ ಅರಣ್ಯದ ಮುಖಾಂತರ ಮೈದಾನಕ್ಕೆ ಇವರೆಲ್ಲ ಭಯೋತ್ಪಾದಕರು ಬಂದು ಅಟ್ಯಾಕ್ ಮಾಡಿದರು, ಧರ್ಮ ಕೇಳಿದ ನಂತರ ಗುಂಡು ಹಾರಿಸಿ 26 ಜನರನ್ನು ಸಾಯಿಸಿದರು. ಕರ್ನಾಟಕದ ಮಂಜುನಾಥ್ ರಾವ್ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದರು. ವಿಪರ್ಯಾಸ ಅಂತ ಹೇಳಿದರೆ, ಈ ಘಟನೆಯಲ್ಲಿ 5 ದಿನದ ಹಿಂದಷ್ಟೇ ಮದುವೆಯಾಗಿದ್ದಂತಹ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಕೂಡ ಘಟನೆಯಲ್ಲಿ ಮೃತಪಟ್ಟರು. ಹನಿಮೂನಿಗೆ ಹೋಗಿದ್ರು ಅವರು ಗಂಡ ಹೆಂಡತಿ. ಇದೇ ದೃಶ್ಯ ವೈರಲ್ ಆಗ್ತಿದೆಯಲ್ಲ, ಆ ಹೆಣ್ಣುಮಗಳು ಕುಳಿತಿದ್ರಲ್ಲ ಪಕ್ಕಕ್ಕೆ ಶವ ಇದೆ, ಗಂಡನ ಶವ. ಆ ಶವ ಕೇವಲ 5 ದಿನ ಆಗಿತ್ತಷ್ಟೇ ಮದುವೆಯಾಗಿ ಇದೆ. ಇವರನ್ನು ಕೂಡ ಸಾಯಿಸಿದರು. ಲಷ್ಕರ್ ಎ ತೈಬಾ, TRF ಇವರೆಲ್ಲ ದಾಳಿ ಮಾಡಿದರು. ಧರ್ಮವನ್ನು ಕೇಳಿ ಹೊಡಿತಾ ಇದ್ರಂತೆ. ಧರ್ಮವನ್ನು ಹೆಂಗೆ ಕೇಳೋದು, ಎಂತಹ ನೀಚರು ಇವರಿದ್ರು ಅಂತ ಹೇಳಿದರೆ, ಒಂದು ಕಲ್ಮಾ ಓದು ಅಂತ ಹೇಳ್ತಿರ್ತಾರಂತೆ. ಕಲ್ಮಾ ಅಂತ ಹೇಳಿದರೆ ಇಸ್ಲಾಂನಲ್ಲಿರುವಂತಹ ಒಂದು ಪವಿತ್ರ ಸಾಲುಗಳು ಅಂತ ಹೇಳ್ತಾರೆ ಅವರು. ಕೆಲವು ಸಾಲುಗಳು, ಕೆಲವೊಂದಿಷ್ಟು ಜನ ಕಲ್ಮಾ ಬಂದವರು ಕಲ್ಮಾವನ್ನು ಪಠಿಸಿ ವಾಪಸ್ ರಕ್ಷಣೆಯಾಗಿ ಬಂದಿದ್ದಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಕಲ್ಮಾ ಬರದೇ ಇದ್ದವರು ಅವರನ್ನು ಹೊಡೆದರು, ಸಾಯಿಸಿದರು. ಎರಡನೇದು 2 ರೀತಿ, 3 ರೀತಿಯಲ್ಲಿ ಮಾಡಿದ್ದಾರೆ. ಒಂದು ದಾಖಲೆಯನ್ನು ಪರಿಶೀಲನೆ ಮಾಡಿ ಹಿಂದೂನಾ ಮುಸ್ಲಿಂ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ್ರು. ಎರಡನೇದು ಧಾರ್ಮಿಕವಾಗಿ ಇವರದ್ದು ಸುನ್ನತಿ ಆಗಿದೆ ಅಂತ ಖಾಸಗಿ ಅಂಗವನ್ನು ಕೂಡ ಪರೀಕ್ಷೆ ಮಾಡಿದ್ದಾರೆ.
ಸುನ್ನತಿ ಆಗಿದೆಯಾ ಅಥವಾ ಇಲ್ವಾ ಅಂತ. ಸುನ್ನತಿ ಆಗಿದ್ರೆ ಆತ ಮುಸ್ಲಿಂ ಅಂತ, ಸುನ್ನತಿ ಆಗದೆ ಹೋದರೆ ಹಿಂದೂ ಅಂತ ಹೊಡೆದು ಬಿಡೋದು ಖಾಸಗಿ ಅಂಗಕ್ಕೆ. ಅದೇ ರೀತಿಯಾಗಿ ಮಾಡಿದ್ದಾರೆ. ಇದರ ಜೊತೆಗೆ ಸಾವು ನೋವಿನ ವಿವರಗಳನ್ನು ನೋಡೋದಾದರೆ 26 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ, 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು, ಅಪಾರ ಹಾನಿಯಾಗಿತ್ತು. ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್, ನಾನು ಆವಾಗಲೇ ಹೇಳಿದಾಗೆ, ಅದರ ಜೊತೆಗೆ ಬೆಂಗಳೂರಿನ ಭರತ್ ಭೂಷಣ್ ಬಲಿಯಾಗಿದ್ದರು. 25 ಜನ ಭಾರತೀಯರಿದ್ದರು, ಒಬ್ಬ ನೇಪಾಳಿ ಪ್ರವಾಸಿಗ ಇದ್ದರು. ಈ ಮೃತಪಟ್ಟವರಲ್ಲಿ ಕೆಲವೊಂದಿಷ್ಟು ಜನ ಈ ಸೈಯದ್ ಆದಿಲ್ ಹುಸೇನ್ ಸಾ ಅಂತ ಈ ವ್ಯಕ್ತಿ ಅಲ್ಲಿ ಪ್ರವಾಸಿಗರಿಗೆ ಹೆಲ್ಪ್ಲೈನ್ ಆಗಿದ್ದಂಥ ವ್ಯಕ್ತಿ ಈತ. ಈ ವ್ಯಕ್ತಿ ಭಯೋತ್ಪಾದಕರ ಕೈಯಲ್ಲಿ ಇದ್ದಂಥ ಬಂದೂಕನ್ನು ಕಸಿದುಕೊಳ್ಳುವಂಥ ಸಮಯದಲ್ಲಿ ಭಯೋತ್ಪಾದಕರು ಆ ವ್ಯಕ್ತಿನ ಹೊಡೆದ್ಬಿಟ್ರು. ಅಲ್ಲಿಯ ವ್ಯಕ್ತಿ ಈತ. ಗುಜರಾತ್ನ ಶೈಲೇಶ್ ಕಲಾದಿಯಾ ಅಂತ ಬರ್ತ್ಡೇ ಇತ್ತು ಆ ವ್ಯಕ್ತಿದು. ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ದ. ಆ ಸಮಯದಲ್ಲಿ ಪತ್ನಿ ಮತ್ತು ಮಕ್ಕಳ ಮುಂದೆ ಹೊಡೆದ್ಬಿಟ್ರು. ಶುವೇಂದರ್ ಅಂತ ಕಲ್ಮಾ ಹೇಳೋದಕ್ಕೆ ಈ ವ್ಯಕ್ತಿ ವಿಫಲಾದ, ಹೀಗಾಗಿ ದಾಳಿ ಮಾಡಿ ಹೊಡೆದ್ರು, ಪತ್ನಿ ಪಾರಾದರು. ಇದರ ಜೊತೆಗೆ ಇಂತಹ ಭಯೋತ್ಪಾದಕರು ಏನು ಮಾಡ್ತಾ ಇದ್ರಂತೆ, ಹೊಡೆದು ಆ ಹೆಣ ಬೀಳ್ತಿತ್ತಲ್ಲ, ವ್ಯಕ್ತಿಯ ದೇಹ ಛಿದ್ರ ಆಗ್ತಿತ್ತಲ್ಲ, ಆ ದೇಹದ ಮುಂದೆ ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ರು ಈ ಭಯೋತ್ಪಾದಕರು. ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ರು. ಹೀಗಾಗಿ ಈ ಘಟನೆಯೆಲ್ಲ 26 ಜನ ಮೃತಪಟ್ಟರು. ಇವತ್ತು ಹಾಗಾದರೆ ಪಹಲ್ಗಾಮ್ನ ಪರಿಸ್ಥಿತಿ ಹೇಗಿದೆ ಇವೆಲ್ಲವನ್ನು ನೋಡ್ತಾ ಹೋಗೋದಾದರೆ, ಉಗ್ರರ ಅಟ್ಟಹಾಸದಿಂದ ನಲುಗು ಹೋಗ್ಬಿಟ್ಟಿತ್ತು. ಪ್ರವಾಸೋದ್ಯಮ ಕಡಿಮೆ ಆಗಿತ್ತು, ಹೂಡಿಕೆ ಕಡಿಮೆ ಆಗಿತ್ತು, ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗಿತ್ತು. ಹೀಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಜಮ್ಮು ಕಾಶ್ಮೀರ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ರಕ್ಷಣಾ ಪಡೆಗಳಾಗಿರ್ಬೋದು ಕಳೆದ 1 ವರ್ಷದಿಂದಲೂ ಪ್ರಯತ್ನ ಪಟ್ಟಿದ್ರು. ಇದೀಗ ಚೇತರಿಸಿಕೊಳ್ತಾ ಇದೆ ಪಹಲ್ಗಾಮ್. ಮತ್ತೆ ಪಹಲ್ಗಾಮ್ನತ್ತ ಈಗೆಲ್ಲ ಪ್ರವಾಸೋದ್ಯಮಗಳು ಹೋಗ್ತಾ ಇದ್ದಾರೆ, ಪ್ರವಾಸಿಗರು ಹೋಗ್ತಾ ಇದ್ದಾರೆ. 70% ಚೇತರಿಕೆ ಆಗಿದೆ ಎನ್ನುವಂತಹ ಡೀಟೇಲ್ಸ್ಗಳು ಕೂಡ ಇದೆ. ಇದು ಪಹಲ್ಗಾಮ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತು ಆರ್ಥಿಕತೆಯೂ ಕೂಡ ಏರಿಕೆ ಆಗ್ತಾ ಇದೆ, ಪ್ರವಾಸಿಗರ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾದರೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದರು? ಆ ಭೀಕರ ದಾಳಿಯಲ್ಲಿ ಮೃತಪಟ್ಟ ಅಮಾಯಕರನ್ನು ದೇಶ ಯಾವತ್ತಿಗೂ ಕೂಡ ಮರೆಯೋದಿಲ್ಲ ಅಂತ ಅವರೆಲ್ಲ ಮಾತನಾಡಿದರು. ಮೃತಪಟ್ಟ ಅವರ ಕುಟುಂಬಗಳ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಅಂತ. ಯಾಕಂದರೆ ಈ ಘಟನೆಯಾದಾಗ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾಕ್ಕೆ ಹೋಗ್ತಾ ಇದ್ರು. ಆ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬಂದು ಸಭೆಗಳನ್ನೆಲ್ಲವನ್ನು ಮಾಡಿದರು. ಒಂದು ರಾಷ್ಟ್ರವಾಗಿ ನಾವು ಒಗ್ಗಟ್ಟಿನಿಂದ ನಿಂತಿದ್ದೀವಿ ಅಂತೆಲ್ಲ ಮಾತನಾಡಿದ್ದಾರೆ. ಭಯೋತ್ಪಾದಕರ ಸಂಚಗಳು ಯಾವತ್ತಿಗೂ ಕೂಡ ಯಶಸ್ವಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತೆಲ್ಲ ಪ್ರಧಾನಿಗಳು ಇವತ್ತು ಮಾತನಾಡಿದ್ದಾರೆ. ಇದೀಗ ಈ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಏನು ಪ್ರತೀಕಾರವನ್ನು ತೀರಿಸ್ಕೊಳ್ತು? ಆಪರೇಷನ್ ಸಿಂಧೂರ್ ಮಾಡಿತು. ಆಪರೇಷನ್ ಸಿಂಧೂರ್ ಅಂದರೆ ಈ ಹೆಸರಿಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಕೇವಲ ಗಂಡಂದಿರನ್ನು ಹೊಡೆದು ಅವರು ವಿಧವೇರ ಆಗಬೇಕು ಅಂತ ಏನು ಭಯೋತ್ಪಾದಕರು ಬಯಸಿದ್ರು, ಅವರು ಸಿಂಧೂರ ಏನು ಅಳಿಸಿ ಹೋಗಿತ್ತು, ಆ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಇಟ್ಟು 9 ನೆಲೆಗಳನ್ನೆಲ್ಲ ಭಾರತ ಹೊಡೆದುರುಳಿಸ್ತು. ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಭಾರತ ಆಪರೇಷನ್ ಸಿಂಧೂರ್ ಮುಖಾಂತರ ಮಾಡಿತ್ತು. ಹೀಗಾಗಿ ಮುಡ್ಕೆ ಆಗಿರ್ಬೋದು, ಬಹಲ್ಪುರ ಆಗಿರ್ಬೋದು, ಗುಲ್ಪೋರ ಆಗಿರ್ಬೋದು, ಸವಾಯಿ ಸರ್ಜಲ್ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೊಡೆದುರುಳಿಸಿದ್ರು. ಇದು ಆಪರೇಷನ್ ಸಿಂಧೂರ್ನ ಯಶಸ್ವಿ ಕಾರ್ಯಾಚರಣೆ. ಅದಾದ ನಂತರ ಆಪರೇಷನ್ ಮಹಾದೇವ್. ಏನು ಆಪರೇಷನ್ ಮಹಾದೇವ್ ಅಂತ ಹೇಳಿದರೆ, ಈ ಆಪರೇಷನ್ ಮಹಾದೇವ್ನಲ್ಲಿ ಶ್ರಾವಣದ ಮೊದಲ ಸೋಮವಾರ ಆಗಿತ್ತಂಥದ್ದು ಹೋದ ವರ್ಷ. ಆದ ಕಾರಣಕ್ಕಾಗಿ ಆಪರೇಷನ್ ಮಹಾದೇವ್ ಅಂತೆಲ್ಲ ಹೆಸರಿಟ್ಟು ಭಾರತೀಯ ಸೇನೆ, ಜಮ್ಮು ಕಾಶ್ಮೀರದ ಪೊಲೀಸರು, CRPF ಯೋಧರೆಲ್ಲ ಸೇರಿ 93 ದಿನಗಳ ನಿರಂತರ ಕಾರ್ಯಾಚರಣೆಯ ನಂತರ ಜುಲೈ 28, 2025ರಲ್ಲಿ ಶ್ರೀನಗರದ ದಾಚಿಗಾಮ್ ಹರ್ವಾನ್ ಅರಣ್ಯ ಪ್ರದೇಶದಲ್ಲಿ ಈ ಘಟನೆಗೆ ಕಾರಣರಾಗಿದ್ದಂಥ 3 ಭಯೋತ್ಪಾದಕರು, LCDಯ ಸುಲೈಮನ್ ಶಾ, ಹಮ್ಜಾ ಅಬ್ದಾನಿ, ಜಿಬ್ರಾನ್ ಬಾಯ್ ಎನ್ನುವಂಥ ಈ ಎಲ್ಲ 3 ಭಯೋತ್ಪಾದಕರನ್ನು ಹೊಡೆದುರುಳಿಸುವ ಮುಖಾಂತರ 26 ಜನರ ಆತ್ಮಕ್ಕೆ ಶಾಂತಿ ಕೊಡುವ ಪ್ರಯತ್ನವನ್ನು ಭಾರತೀಯ ಸೈನ್ಯ ಮಾಡಿತ್ತು. ಆ ಮುಖಾಂತರ ಪ್ರತೀಕಾರವನ್ನು ಕೂಡ ಭಾರತ ತೀರಿಸಿಕೊಳ್ತು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ 8:55 ಜಿ ಹಿಂದಿಯಲ್ಲಿ ಜಿ DNA ಕೂಡ ಪ್ರಸಾರ ಆಗುತ್ತೆ. ನೀವು ಅಲ್ಲಿಯೂ ಕೂಡ ಅದನ್ನು ವೀಕ್ಷಿಸಬಹುದು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.